ಯಾದಗಿರಿಯಲ್ಲಿ ನೊಣವಿನಕೆರೆ ಅಜ್ಜಯ್ಯ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಯೋಗ ಇದೆ ಅಂತ ಹೇಳಿದ್ದಾರೆ. ರೈತರು ಹಾಗೂ ಶ್ರೀಮಠದ ಆಶೀರ್ವಾದದಿಂದ ಡಿಕೆಶಿ ಸಿಎಂ ಆಗ್ತಾರೆ. ಎಲ್ಲರ ಆಸೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದೇ ಆಗಿದೆ. ಎಲ್ಲಾ ಜನರ ಸಂಕಲ್ಪದಿಂದ ಒಂದು ದಿನ ಸಿಎಂ ಆಗ್ತಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ರಾಜ ಪ್ರತ್ಯಕ್ಷ ದೇವರಾಗಲಿ ಅಂತ ಹೇಳಿದರು. ಇದೆ ರೈತರದು, ಸದ್ಭಕ್ತರದು, ವರ್ತಕರದು ಎಲ್ಲರ ಆಸೆ ಇದೆ. ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂತ ವ್ಯಕ್ತಿ ಇದ್ದಾನೆ, ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ. ನಮ್ಮ ಶ್ರೀಮಠದ ಆಶೀರ್ವಾದ ಇದೆ. ಒಂದು ದಿನ ಅವರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೀವಿ. ದಿನಗಳಲ್ಲಿ ಹೇಳಕ್ಕಾಗಂಗಿಲ್ಲ. ದಿನಗಳನ್ನ ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ, ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ, ವಾದ ವಿವಾದಗಳು ಹೇಗೆ ನಡೀತಾ ಇದೆ. ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರ ಸಂಕಲ್ಪ ಇದೆ, ನಮ್ಮ ಶ್ರೀಮಠದ ಆಶೀರ್ವಾದನೇ ಇದೆ. ನಾವೀಗ ಅಬ್ಬೆ ತುಮಕರ ವಿಶ್ವಾರಾಧ್ಯ ಶಿವಾಚಾರ್ಯ ಗದ್ದಿಗೂ ಬಂದಿದ್ದೀನಿ. ಆ ಭಗವಂತನ ಆಶೀರ್ವಾದ ಸಿಗಲಿ. ಶ್ರೀಶೈಲ ಜಗದ್ಗುರು ಬಂದಿದ್ದಾರೆ. ಆ ಪರಮಾತ್ಮನ ಆಶೀರ್ವಾದ ಅವರು ಸಿಗಲಿ. ಆದಷ್ಟು ಬೇಗ ನಿಮ್ಮ ಸಂಕಲ್ಪದ ಮೇರೆಗೆ ಆ ವ್ಯಕ್ತಿ ರಾಜ ಪ್ರತ್ಯಕ್ಷ ದೇವನಾಗಿ ಬಡವರ, ರೈತರ ಮತ್ತು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬಾಳಲಿ ಅಂತ ಆಶೀರ್ವಾದ. ಕಾಂಗ್ರೆಸ್ ಬಣ ಬಡಿದಾಟ ವಿಚಾರವಾಗಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಪ್ರತಿಕ್ರಿಯಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ 2 ವರ್ಷದಿಂದ ನಿರಂತರ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಡಿಕೆಶಿ ಮುಖ್ಯಮಂತ್ರಿ ಆಗಬಾರದು ಅಂತ ಸಿದ್ದರಾಮಯ್ಯ ಬಣ ನಿರಂತರ ಹೋರಾಟವನ್ನ ಮಾಡ್ತಾ ಇದೆ. ಈ ಹೋರಾಟದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಮುಂದಿನ ಬಾರಿ ತಿಪ್ಪರಲಾಗ ಹಾಕಿದ್ರೂ ಕಾಂಗ್ರೆಸ್ನಿಂದ ಯಾರೂ ಮುಖ್ಯಮಂತ್ರಿ ಆಗೋದಿಲ್ಲ. ಸಿದ್ದರಾಮಯ್ಯ ಅವರೇ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಇವತ್ತು ಅಳಿವಿನ ಅಂಚಿನಲ್ಲಿದೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ 2 ವರ್ಷದಿಂದ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರದು ಅಂತೇಳಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಬಲಿಗರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಆಡಳಿತ ಸಂಪೂರ್ಣ. ಚಿಕ್ಕೋಡಿಯಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಫೈಜಿ ಬಂಧನ ಖಂಡಿಸಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ ಅಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಲಾಯಿತು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಟಿಎಸ್ಪಿ ಹಣವನ್ನು ಉಪಯೋಗಿಸಿಕೊಂಡದ್ದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಕಲಬುರಗಿ ನಗರದ ಜಗತ್ತ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟಿಸಿದೆ. ಕಾಂಗ್ರೆಸ್ ಸರ್ಕಾರ ದಲಿತ ಪರ ಸರ್ಕಾರ ಅಂತ ಹೇಳಿಕೊಳ್ತಾ ದಲಿತರಿಗೆ ಮಂಕುಬೂದಿ ಎರಚ್ತಾ ಇದೆ. ಈ ಹಿಂದೆ ಯಾವ ಸರ್ಕಾರಗಳು ಕೂಡ ದಲಿತರ ಅನುದಾನವನ್ನ ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ದಲಿತರ ಅಭಿವೃದ್ಧಿ ಹಣವನ್ನ ದಲಿತರಿಗಾಗಿಯೇ ಸದ್ಬಳಕೆ ಮಾಡಿಕೊಳ್ಳುವುದಕ್ಕೆ ಕ್ರಮ ತೆಗೆದುಕೋಬೇಕು ಅಂತ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಬೀದರ್ನಲ್ಲಿ 15ನೇ ರಾಜ್ಯಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ ನಡೆಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ವೈದ್ಯರು ಜಗಳಾಡಿಕೊಂಡಿದ್ದರಿಂದ ಕೆಲಕಾಲ ಗೊಂದಲ ಸೃಷ್ಟಿಯಾಗಿದೆ. ಬೀದರ್ನ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸಮ್ಮೇಳನ ನಡೆದಿದ್ದು ಬೆಂಗಳೂರು ಹಾಗೂ ಬೀದರ್ ಮೂಲದ ಪಾರಂಪರಿಕ ವೈದ್ಯರ ನಡುವೆ ಗಲಾಟೆ ಶುರುವಾಗಿತ್ತು. ಮಹಿಳೆಯೊಬ್ಬರು ಕೈಯಲ್ಲಿ ಕೋಲು ಹಿಡಿದು ರಂಗಮಂದಿರದೊಳಗೆ ಪ್ರವೇಶಿಸಿದ ಕಾರಣ ಕೆಲಕಾಲ ಆತಂಕ ನಿರ್ಮಾಣವಾಗಿತ್ತು. इसका कौन था तो वो ये इसके हाथ में तो लकड़ी था ये
ವಿಜಯಪುರದ ಕೃಷ್ಣಾ ನದಿ ತಟದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾವಚಿತ್ರ ಇಟ್ಟು ಶ್ರಾದ್ದ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಆಲ್ಮಟ್ಟಿ ಡ್ಯಾಂ ಹಾಗೂ ಬಸವಸಾಗರದಿಂದ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸಿಎಂ ಡಿಸಿಎಂ ಅವರ ಶ್ರದ್ಧಾಂಜಲಿ ನೆರವೇರಿಸಿದ್ದಾರೆ. ತೆಲಂಗಾಣಕ್ಕೆ ರಾಜ್ಯದಿಂದ ನೀರು ಬಿಟ್ಟಿದ್ದು ತಪ್ಪು, ತೆಲಂಗಾಣಕ್ಕೆ ನೀರು ಬಿಡಬಾರದು ಅಂತ ಒತ್ತಾಯಿಸಿದ್ದಾರೆ. ಸಿಎಂ ಡಿಸಿಎಂ ಭಾವಚಿತ್ರಕ್ಕೆ ತರ್ಪಣ ಬಿಟ್ಟು ಬಾಯಿ ಬಡ್ಕೊಂಡು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಒಂದು ಟಿಎಂಸಿ ತಿಳ್ಕೊಂಡು 10 ಟಿಎಂಸಿ ನೀರು ನಮ್ಮ ಅವಳಿ ಜಿಲ್ಲೆ ರೈತರ ನುಂಗಿ ನೀರು ಕುಡಿದ್ರಲ್ಲೂ ನಮ್ಮ ಅವಳಿ ಜಿಲ್ಲೆ ರೈತರ ನುಂಗಿ ನೀರು ಕುಡಿದ್ರಲ್ಲೂ ವಿಜಯಪುರದಲ್ಲಿ ಹೆರಿಗೆಗೆ ಅಂತ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ ಗರ್ಭಿಣಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಗೆ ಬಂದು 2 ಗಂಟೆ ಆದರೂ ಯಾವ ವೈದ್ಯರು ಸಿಬ್ಬಂದಿ ಇದ್ದಿದ್ದಿಲ್ಲ. ಕಣ್ಣೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿರೋದು. ಗರ್ಭಿಣಿ ಚನ್ನಮ್ಮ ಕಂಬಾರ್ ನಿನ್ನೆ ಸಂಜೆ 6 ಗಂಟೆಗೆ ಆಸ್ಪತ್ರೆಗೆ ಬಂದಿದ್ರು. ಆದರೆ ಗರ್ಭಿಣಿ ಗೋಳು ಕೇಳೋದಕ್ಕೆ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ವೈದ್ಯರು ಸಿಬ್ಬಂದಿಯ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ರಾಂಪುರದಲ್ಲಿ ಸೀತಿಮನಿ ಧರ್ಮರ ಮಠದ ಜಾತ್ರೆ ನಡೆಯಿತು. ಈ ವೇಳೆ ಯುವಕರ ಮಧ್ಯೆ ಗಲಾಟೆಯಾಗಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಹಳೆ ರಾಂಪುರದಿಂದ ಸೀತಿಮನಿಯವರೆಗೆ ಕಲ್ಯಾಣ ತಾಯಿ ದೇವಿಯ ಮೆರವಣಿಗೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಡಿಜೆ ಹಾಡಿಗೆ ಸ್ಟೆಪ್ ಹಾಕುವಾಗ ಪರಸ್ಪರ ಕಾಲು ತುಳಿದ ಹಿನ್ನೆಲೆ ವಾಗ್ವಾದ ಉಂಟಾಗಿದೆ. ನಂತರ ರಾಂಪುರ ಹಾಗೂ ಸೀತಿಮನಿ ತಾಂಡ ಯುವಕರ ಮಧ್ಯೆ ಹೊಯ್ಕೈ ಶುರುವಾಗಿದೆ. ತಕ್ಷಣವೇ ಪೊಲೀಸರು ಸರಿಪಡಿಸಿದ್ದಾರೆ. ಆದರೆ ಮತ್ತೊಮ್ಮೆ ಯುವಕರು ಹೊಡೆದಾಡಿಕೊಂಡಿದ್ದು ಸ್ಥಳದಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಚಿಕ್ಕಮಗಳೂರಿನ ನಲ್ಲೂರು ಮಠ ಹಾಗೂ ಜಾಮಿಯಾ ಮಸೀದಿ ಜಾಗ ವಿವಾದ ಸಂಬಂಧ ಜಾಮಿಯಾ ಮಸೀದಿ ಕಮಿಟಿ ಸ್ಥಳದಲ್ಲಿದ್ದ ಹೋಟೆಲ್ ಅಂಗಡಿಗಳನ್ನು ತೆರವುಗೊಳಿಸಿದೆ. ಈ ಬೆನ್ನಲ್ಲೇ ನೆಲ್ಲೂರು ಮಠದ ಹೋಟೆಲ್ ಮಾಲೀಕರಿಂದ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ 2 ಎಫ್ಐಆರ್ ದಾಖಲಾಗಿದೆ. ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಬೋರ್ಡ್ ಅಧಿಕಾರಿ ಸೇರಿದಂತೆ 14 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ತಮ್ಮ ಮನೆ ತೆರವು ತಮ್ಮ ಆಸ್ತಿಗೆ ಅಕ್ರಮವಾಗಿ ಪ್ರವೇಶಿಸಿ ಆಸ್ತಿ ಹಾನಿ ಮಾಡಲಾಗಿದೆ ಅಂತ ನೆಲ್ಲೂರು ಮಠದವರು ದೂರು ನೀಡಿದ್ದಾರೆ. ಚಿಕ್ಕೋಡಿಯಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ ಪ್ರಕರಣ ಸಂಬಂಧ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಂಕೆ ಫೈಜಿ ಬಂಧನ ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಕ್ರೋಶ ಹೊರಹಾಕಿದರು. ಕೂಡಲೇ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸುವಂತೆ ಕಾರ್ಯಕರ್ತರು ಒತ್ತಾಯಿಸಿದರು. ಇತಿಹಾಸ ಪ್ರಸಿದ್ಧ ಶ್ರೀ ಕೋಡಿ ಬಸವೇಶ್ವರ ದೇವರ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಮುಳುಕೊಪ್ಪ ಗ್ರಾಮದಲ್ಲಿರುವ ಕೋಡಿ ಬಸವೇಶ್ವರ ದೇವರ ದೊಡ್ಡ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿದರು. ನೂತನವಾಗಿ ನಿರ್ಮಿಸಿರುವ ದೇವಸ್ಥಾನವನ್ನು ಅದ್ದೂರಿಯಾಗಿ ಅಲಂಕರಿಸಿ ಶ್ರದ್ಧಾಭಕ್ತಿಯಿಂದ ದೇವರನ್ನ ಪ್ರತಿಷ್ಠಾಪಿಸಲಾಯಿತು. ರಥೋತ್ಸವದಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಭಕ್ತರು ಭಾಗವಹಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಕೋಡಿ ಬಸವೇಶ್ವರನ ರಥ ಎಳೆದು ಪುನೀತರಾದರು.
ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೈ ಗ್ರಾಮ ಪಂಚಾಯಿತಿಯ ಕಚೇರಿಯೊಳಗೆ ನಾಗರ ಹಾವೊಂದು ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿತ್ತು. ಸ್ಥಳಕ್ಕೆ ಉರಗತಜ್ಞ ರಿಜ್ವಾನ್ ಆಗಮಿಸಿ ಹಾವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಸುಡು ಬೇಸಿಗೆಯಿಂದ ತಾಪಮಾನ ಹೆಚ್ಚಾಗ್ತಾ ಇದ್ದಂತೆ ಹಾವುಗಳು ತಂಪಾದ ಸ್ಥಳವನ್ನು ಹುಡುಕಿ ಬರ್ತಾ ಇವೆ. ಹೀಗಾಗಿ ಮನೆಯ ಬಾಗಿಲು ಕಿಟಕಿಗಳನ್ನ ತೆರೆದಿಡುವುದರಿಂದ ಹಾವುಗಳನ್ನ ಕಟ್ಟಡಗಳನ್ನ ಪ್ರವೇಶಿಸ್ತಾ ಇವೆ ಎನ್ನಲಾಗ್ತಾ ಇದೆ. ಇದು ಮೂಡಾ ಹಗರಣ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿ ಸಲ್ಲಿಕೆಯಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮರಾಜನಗರದ ಬಂಡೀಪುರ ಖಾಸಗಿ ರೆಸಾರ್ಟ್ಗೆ ಬಂದ ದಂಪತಿ ಕಿಡ್ನ್ಯಾಪ್ ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನ್ಯಾಪರ್ಸ್ ತಂಡ ರೆಸಾರ್ಟ್ ಒಳಗೆ ಪ್ರವೇಶಿಸುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ಸಿಸಿಟಿವಿ ದೃಶ್ಯದ ಪ್ರಕಾರ ನಿಶಾಂತ್ ಹಾಗೂ ಪತ್ನಿ ಚಂದನಾ ಟಾಟಾ ಆಲ್ಬ್ರೋಸ್ ಕಾರಿನಲ್ಲಿ ರೆಸಾರ್ಟ್ ಇಂದ ಆಚೆ ತೆರಳಿದ್ದಾರೆ. ಇದೇ ವೇಳೆ ಬೆಂಗಳೂರಿನಿಂದ ರೆಸಾರ್ಟ್ಗೆ ಬಂದಿದ್ದ 2 ತಂಡ ಥೇಟ್ ಫಿಲ್ಮಿ ಶೈಲಲ್ಲಿ ಅಟ್ಯಾಕ್ ಮಾಡಿದೆ. ದುಷ್ಕರ್ಮಿಗಳು 2 ಕಾರಿಂದ ನಿಶಾಂತ್ ಫ್ಯಾಮಿಲಿಯನ್ನ ಲಾಕ್ ಮಾಡಿದ್ದಾರೆ. ಕಾರಿನ ಗಾಜು ಒಡೆದು ಹಾಕಿ ಕಾರಿನ ಸಮೇತ ನಿಶಾಂತ್ ಅವರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ. ಇನ್ನು ಬಂಡೀಪುರದ ಖಾಸಗಿ ರೆಸಾರ್ಟ್ನಿಂದ ದಂಪತಿ ಹಾಗೂ ಮಗು ಕಿಡ್ನ್ಯಾಪ್ ಪ್ರಕರಣವನ್ನ ಚಾಮರಾಜನಗರ ಪೊಲೀಸರು 24 ಗಂಟೆಯೊಳಗಡೆ ಭೇದಿಸಿದ್ದಾರೆ. ವಿಜಯಪುರದ ಮಲ್ಲಿಕಾರ್ಜುನ್, ವಿಶ್ವನಾಥ್, ಯಾದಗಿರಿಯ ಈರಣ್ಣ, ಸಿದ್ದರಾಜು ಬಂಧನ ಆಗಿದೆ. ಪುನೀತ್ ಈರಪ್ಪ ಹಾಗೂ ಸ್ನೇಹಿತ ಈರಪ್ಪ ಅವರಿಗೆ ಶೋಧ ನಡೆಸಲಾಗ್ತಾ ಇದೆ. ನಿಶಾಂತ್ ಹಾಗೂ ಪತ್ನಿ ಚಂದನಾ ಮತ್ತು 7 ವರ್ಷದ ಗಂಡು ಮಗುವನ್ನ ಹಣಕಾಸಿನ ವಿಚಾರವಾಗಿ ಅಪಹರಣ ಮಾಡಲಾಗಿತ್ತು ಎನ್ನಲಾಗಿದೆ. ಪುನೀತ್ ಈರಪ್ಪ ಹಾಗೂ ಸ್ನೇಹಿತ ಈರಪ್ಪ ಅವರಿಂದ ನಿಶಾಂತ್ ಸಾಲ ಪಡೆದಿದ್ರು. ಮೂವರನ್ನ ವಿಜಯಪುರದ ಹೊನ್ನಹಳ್ಳಿಯ ತೋಟದ ಮನೆಯಲ್ಲಿ ಬಚ್ಚಿಟ್ಟಿದ್ರು. ಸಿಸಿಟಿವಿ ದೃಶ್ಯ ಹಾಗೂ ರೆಸಾರ್ಟ್ನ ನೋಂದಣಿ ಸಂಖ್ಯೆ ಆಧರಿಸಿ ಮೂವರನ್ನ ರಕ್ಷಿಸಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷತೆಯಲ್ಲಿ ಕಾರವಾರದಲ್ಲಿ ದಿಶಾ ಸಮಿತಿ ಸಭೆ ನಡೆಯಿತು. ಕೃಷಿ ಯಾಂತ್ರೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಂಸದರು ಸೂಚಿಸಿದರು. ಜೆಜೆಎಂ ಕಾಮಗಾರಿ ಸಮರ್ಪಕ ಅನುಷ್ಠಾನಗೊಳಿಸಿ ಸಾರ್ವಜನಿಕರಿಗೆ ಪ್ರಯೋಜನ ಕಲ್ಪಿಸುವಂತೆ ಕಾಗೇರಿ ತಿಳಿಸಿದರು. ಜೊತೆಗೆ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳನ್ನು 100% ಜನರಿಗೆ ತಲುಪಿಸುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಅಂತ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಜಾಬ್ ಕಾರ್ಡ್ ಅಪ್ಲೈ ಮಾಡಿ ಕೊಡದೇ ಇರೋರಿದ್ದಾರೋ ಇನ್ನು ಓಕೆ. ಈ 100 ದಿನದ ಕೆಲಸ ಮಾಡದಿರೋರು 90,000 ಎಷ್ಟು ಜನ ಇದ್ದಾರೆ? ಈಗ ನಾನು 90,000 ನನಗೆ ನೀವು ಹೇಳಿದ್ದೀನಿ. ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ವರ್ಷ ಅದರೊಳಗೆ 100 ದಿನ ಮಾಡಿದವರು ಎಷ್ಟು ಯಾವ್ದಾದ್ರು ಒಂದು ವರ್ಷದ ಹೇಳಿ. ಓಕೆ, 90,000 250 ಅಷ್ಟೇ. ನಿಮಗೆ ಈ ಒದಗಿರಲಿ ಅಥವಾ ಇದು ಕೊಟ್ಟಿರ್ತಾರೆ. ನಾವು NGOಗಳಿಗೆ ಕೊಟ್ಟಿದ್ದೀವಿ, ಹಿಂಗಿದಲ್ಲ ನಿಮ್ಗೆ ಅಂತ್ಯ ಸಂಖ್ಯೆಗಳನ್ನೆಲ್ಲ ಕೊಡ್ಲಿಕ್ಕೆ 1% ದಿನ ಹೆಚ್ಚು ಮಾಡಿದವರಲ್ಲಿ ಅಂತ. ಈಗ ಈ ಮಾನದಂಡನೆ ಎಲ್ಲ ಕೇಳಿದ್ವಿ. 3, 5, 8 ಅಂತ ಅಂತಾರಪ್ಪ ಕಾಯ್ಕೊಂಡು. ಹೊನ್ನಾವರ ಮತ್ತು ಅಂಕೋಲಾ ಬಂದರು ಯೋಜನೆಯ ಬಗ್ಗೆ ಸಂಸದ ಕಾಗೇರಿ ಪ್ರತಿಕ್ರಿಯಿಸಿದ್ದಾರೆ. ಸ್ಪಷ್ಟತೆಯ ಮನವಿ ಪತ್ರ ಬರೆದುಕೊಡುವುದಕ್ಕೆ ಹೇಳಿದ್ದೇನೆ. ಯೋಜನೆ ಬೇಡ ಅಂತ ಬರೆದುಕೊಡುವುದು ಸರಳ ಇದೆ, ಆದರೆ ಯಾಕೆ ಬೇಡ ಅನ್ನೋದನ್ನ ಅದರ ಬಗ್ಗೆ ವಿವರಿಸಿಕೊಡಬೇಕು ಅಂತ ಹೇಳಿದರು. ಅಧಿಕಾರಿಗಳ ಬಳಿ ಮಾಹಿತಿಯನ್ನು ತೆಗೆದುಕೊಳ್ತೇನೆ, ಪೂರ್ಣ ಮಾಹಿತಿ ತೆಗೆದುಕೊಂಡು ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತದ ವಿಶ್ವಾಸದ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿದರು. ಹೊನ್ನಾವರದ ಮತ್ತು ಅಂಕೋಲಾದ ಬಂದರು ವಿರೋಧಿ ಹೋರಾಟಗಾರರ ಜೊತೆಯಲ್ಲಿ ವೈಯಕ್ತಿಕವಾಗಿ ಮೊನ್ನೆ ಅಂಕೋಲಾದವ್ರ ಜೊತೆಗೆ ಈ ಒಂದು ವಾರ 15 ದಿನ ಹಿಂದೆ ಹೊನ್ನಾವರದವ್ರ ಜೊತೆಗೆ ಮಾತನಾಡಿರೋದು ನಿಮ್ಮೆಲ್ಲ ಪತ್ರಿಕೆಗಳಲ್ಲಿ ನೀವೇ ಪ್ರಕಟಗೊಳಿಸಿದ್ದೀರಿ. ನಿನ್ನೆ ಅಂಕೋಲಾದಲ್ಲೂ ಉಳ್ಬೇಕಾರವರು ನನ್ನ ಜೊತೆಗಿದ್ರು, ರೂಪಾಲಿ ನಾಯಕರಿದ್ರು. ಅದಕ್ಕಿಂತ ಮೊದಲು ಸತೀಶ್ ಸೇಲ್ ಒಳಗೊಂಡಂತೆ ಉಳಿದವರೆಲ್ಲ ಹೋಗಿ ಬಂದಿದ್ದಾರೆ. ಅವರಿಗೆ ಇನ್ನಷ್ಟು ಸ್ಪಷ್ಟತೆಯ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಾನು ಕೇಳ್ಕೊಂಡಿದ್ದೀನಿ.
ಯಾಕೆಂದ್ರೆ ಬೇಡ ಅಂತ ಒಂದು ಲೈನ್ ಬರೆದು ಕೊಡೋದಕ್ಕೆ ಬಹಳ ಸರಳ ಇದೆ. ಆದ್ರೆ ಯಾಕೆ ಬೇಡ, ನಮಗಾಗ್ತಿರೋ ತೊಂದರೆ ಏನು ಅಂತಲೂ ನಾವು ವಿವರಿಸ್ಕೊಡ್ಬೇಕಲ್ಲ, ಅದನ್ನು ಕೊಡ್ಲಿಕ್ಕೆ ಹೇಳಿದ್ದೀನಿ. ನಾನು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡಿದ್ದೀನಿ. ಈಗ ಯಾರ ಹತ್ರ ಏನೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದೆ ಈಗ. ಹಾಗಾಗಿ ಪೂರ್ಣ ಮಾಹಿತಿ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವಂಥ ವಿವರಗಳನ್ನ ಹೋರಾಟಗಾರರ ಜೊತೆಗೂ ತೆಗೆದುಕೊಂಡು ಇವ್ರ ಜೊತೆಗೂ ತೆಗೆದುಕೊಂಡು ಇದಕ್ಕೆ ಏನೇ ಮಾಡೋದಾದ್ರೂ ಅಥವಾ ಮಾಡದೆ ಕೈ ಬಿಡೋದಾದ್ರೂ ವಿಶ್ವಾಸದ ಪ್ರಕ್ರಿಯೆಯನ್ನು ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿದ್ದೀನಿ. ನನ್ನ ಪ್ರಯತ್ನ ಆ ದಿಕ್ಕಿನಲ್ಲಿ ನಂದೇನು. ನಾನು ಹೊನ್ನಾವರದ ಮತ್ತು ಇತಿಹಾಸ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಟಿ ಸಂಸದೆ ಕಂಗನಾ ರನಾವತ್ ಭೇಟಿ ಕೊಟ್ಟಿದ್ದಾರೆ. ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಈ ವೇಳೆ ಕಂಗನಾ ರನಾವತ್ಗೆ ದೇವಳದ ವತಿಯಿಂದ ಗೌರವ ಸಲ್ಲಿಸಲಾಯಿತು. ಕಂಗನಾಗೆ ಸಾಥ್ ನೀಡಿದ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಉಡುಪಿಯ ಕಾಪು ಬ್ರಹ್ಮಕಲಶೋತ್ಸವ ಭಾಗಿಯಾಗುವುದಕ್ಕೆ ಕಂಗನಾ ಕರಾವಳಿಗೆ ಆಗಮಿಸಿದರು.